ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಇಟ್ಕೊಂಡಿರುವಂಥ ಹಿಟ್ಟನ್ನು ತೊಗೊಂಡಿದ್ದೆ. ಇದರಲ್ಲಿ ಅರ್ಧ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಮೈದಾ ಹಿಟ್ಟನ್ನು ತೊಗೊಂಡಿನಿ. ಇಲ್ಲ ಮೈದಾ ಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೆ ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಲೇನೆ ಮಾಡ್ಕೋಬೋದು, ಅಥವಾ ಮೈದಾ ನಡೀತಿತ್ತಂದ್ರೆ ಇದನ್ನು ಪೂರ್ತಿಯಾಗಿ ಮೈದಾದಲ್ಲೇ ಮಾಡ್ಕೋಬೋದು. ನಾನು ಅದು ಅರ್ಧ ಬಟ್ಲ ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗಲಿ ಅಂತೇಳಿ 1 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕಿದ್ದೀನಿ. ನೀವು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋತೀರಂದ್ರೆ 4 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಅರ್ಧ ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲಾಗಷ್ಟೇ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ಕ್ರಿಸ್ಪಿ ಒಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ಮೈದಾ ಹಿಟ್ಲೆ ಅಂತ ಹೇಳಿ, ಇಲ್ಲ ಮೈದಾನೇ ಬೇಡ ಅಂದ್ರೆ ನೀವು ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡಿಕೊಂಡು 4 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕಿರಿ. ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋತೀನಿ ನೋಡಿ. ತುಂಬ ಚಪಾತಿ ಥರ ಸ್ವಲ್ಪ ಮೆತ್ತಗೆ ಬೇಡ, ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ನೋಡಿ. ಈ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹಿಟ್ಟು ನೆನಿಲಿರಿ, ಮುಚ್ಚಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ 10 ನಿಮಿಷ ಸೈಡಿಗೆ ಇಡ್ತೀನಿ. ಅನ್ಕತಕ್ಕ ನಾನು ಏನು ಮಾಡ್ತಾಯಿದ್ದೀನಿ, ಸ್ಟಫಿಂಗನ್ನು ರೆಡಿ ಮಾಡ್ಕೊತೀನಿ ನೋಡಿ. ಇದನ್ನು ಸೈಡಿಗೆ ಇಡೋಣ್ರಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಬೇಯಿಸಿದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆಯನ್ನು ತಗೊಂಡ್ರಿ ನೋಡಿ. ದೊಡ್ಡ ಆಲೂಗಡ್ಡೆ ಇತ್ತು ಅಂದ್ರೆ ನೀವು 2 ಆಲೂಗಡ್ಡೆಯನ್ನೇ ತೊಗೊರಿ, ನಡೀತದೆ ನೋಡಿ. ನಾನು ಆಲೂಗಡ್ಡೆ ಸ್ಟಫಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಆಲೂಗಡ್ಡೆದೇ ಮಾಡ್ಕೋಬೇಕತ್ತೇನಿಲ್ಲ. ಮಿಕ್ಸ್ಡ್ ವೆಜಿಟೇಬಲ್ದೂ ಮಾಡ್ಕೋಬೋದು, ಪನ್ನೀರ್ದೂ ಮಾಡ್ಕೋಬೋದು ನೋಡಿ. ಇವನ್ನ ಕೈಯಿಂದನೇ ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊರಿ. ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ, ಇಲ್ಲಾಂದ್ರೆ ಮ್ಯಾಶರ್ಲೆ ಮಾಡ್ಕೊರಿ, ಅಥವಾ ನೀವೇನು ಮಾಡಿರಿ ಬಟ್ಲಿದ್ರೆ ಬಟ್ಲಲ್ಲೇ ಮಾಡ್ಕೊರಿ, ಇಲ್ಲಾಂದ್ರೆ ತುರಿದು ಬಿಟ್ಟನಾದರೂ ತೊಗೊರಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಟೇಸ್ಟು ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ತಕ್ಕಷ್ಟೇ ಉಪ್ಪನ್ನು ಹಾಕ್ರಿ. 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿನ 1 ಸ್ಪೂನ್ ಆಗಷ್ಟೇ ಪಾವ್ ಭಾಜಿ ಮಸಾಲಾನ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಪಾವ್ ಭಾಜಿ ಮಸಾಲ ಇಲ್ಲಾಂದ್ರೆ ನೀವು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನೂ ಹಾಕ್ಬೋದು, ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನಾದರೂ ಹಾಕ್ಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲನೂ ಏನು ಮಾಡೋಣ, ನೀಟಾಗಿ ಮಸಾಲೆ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಲಿರಿ ಎಲ್ಲನೂ ನೋಡಿ. ನಿಮ್ಮ ಕಡೆ ಪಾವ್ ಭಾಜಿ ಮಸಾಲ ಇಲ್ಲಾಂದ್ರೆ ನೀವು ಗರಂ ಮಸಾಲ ಹಾಕ್ರಿ, ಇಲ್ಲಾಂದ್ರೆ ಕಿಚನ್ ಕಿಂಗ್ ಮಸಾಲ ಹಾಕ್ರಿ, ಇಲ್ಲಾಂದ್ರೆ ಬರೀ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು, ಅಥವಾ ಆರ್ಗ್ಯಾನೂ ಹಾಕ್ಬೋದು, ನಡೀತದೆ ನೋಡಿ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಇಲ್ಲಿ 2 ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ತೊಗೋತಾ ಇದ್ದೀನಿ. ಕಾರ್ನ್ಫ್ಲವರ್ದಿಂದ ಎಕ್ಸ್ಟ್ರಾ ಕ್ರಿಸ್ಪಿ ಆಗ್ತಾವತ್ತು ಹೇಳಿ ಈಗ ಒಂದು ಸ್ಲರಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, 1 ಚಿಟಿಕೆ ಉಪ್ಪು ನೋಡಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಫ್ಲೆಕ್ಸು ಹಾಕ್ಬೋದು, ಚಿಲ್ಲಿ ಪೌಡ್ರನ್ನೂ ಹಾಕ್ಬೋದು. ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲ ಹಾಕಿ ಈಗ ನೀರನ್ನು ಹಾಕಿ ತೆಳುವಾಗಿ ಸ್ಲರಿಯನ್ನು ರೆಡಿ ಮಾಡ್ಕೊತೀನಿ ನೋಡಿ. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಾಡ್ಕೊರಿ ನೋಡಿ. ಇಷ್ಟು ತೆಳು ಇರಬೇಕು, ತುಂಬ ಗಟ್ಟಿನೂ ಮಾಡ್ಕೊಬಾರ್ದು ನೋಡಿ. ಈಗ ಸ್ಲರಿನೂ ರೆಡಿ ಆಗಿದ್ರೆ ಇದು ಎಕ್ಸ್ಟ್ರಾ ಕ್ರಿಸ್ಪಿ ಆಗ್ತವೆ. ಇದರಲ್ಲೇ ಇದನ್ನು ಸೈಡಿಗೆ ಇಡ್ತೀನಿ. ಈಗ 10 ನಿಮಿಷ ಆಗಿರ್ತದೆ, ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ ರೀ. ಈಗ ಒಂದು ಸ್ವಲ್ಪ ಇದನ್ನು ನಾದಿಬಿಟ್ಟು ತೊಗೋತೀನಿ ನೋಡಿ. ಇದನ್ನ ದೊಡ್ಡ ಸೈಜದ್ದನ್ನೇ ನಾನು ಒಂದೇ ಉಳ್ಳಿಯನ್ನು ಮಾಡ್ಕೋತೀನಿ ನೋಡಿ. ಚಪಾತಿಗಿಂತನೂ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ಇದನ್ನು. ಜಾಸ್ತಿ ಯಾವಾಗಲೂ ಹಿಟ್ಟು ಮೆತ್ತ ಕಲಿಸ್ಕೊಬಾರ್ದು, ಇಲ್ಲ ಅಂತಂದ್ರೆ ಮೆತ್ತ ಕಲಿಸ್ತಂದ್ರೆ ಎಣ್ಣೆ ಹಿಡಿತದೆ ಅವಾಗ ನೋಡಿ. ನಾನು ದೊಡ್ಡ ಸೈಜದ್ದು ಒಂದೇ ಉಳ್ಳಿ ಮಾಡಿದ್ದೀನಿ, ದೊಡ್ಡದಾಗಿ ಒಂದನ್ನೇ ಲಟ್ಟಿಸ್ಬಿಟ್ಟು ತೊಗೋತೀನಿ. ಇಷ್ಟು ದೊಡ್ಡ ನಿಮಗೆ ಮಾಡೋಕ್ಕೆ ಬರಲ್ಲ, ಲಟ್ಸಕ್ಕೆ ಬರಲ್ಲ ಅಂದ್ರೆ ಒಂದರಲ್ಲಿ 2 ಭಾಗವಾಗಿ ಮಾಡಿ 2ನ್ನು ಲಟ್ಟಿಸ್ಬಿಟ್ಟು ತೊಗೋರಿ. ನಾನು ಚಪಾತಿ ತಗಡ ಮೇಲೇ ಲಟ್ಟಿಸ್ಬೇಕಂತ ಮಾಡಿದ್ದೀನಿ ನೋಡಿ. ಈಗ ಎಣ್ಣೆ ಹಾಕಿ ನಾದಿರ್ತದಲ್ಲ, ಇದಕ್ಕೆ ಎಣ್ಣೆ ಹಿಟ್ಟು ಯಾವುದೂ ಬೇಡ, ಹಾಗೇನೆ ಏನು ಮಾಡ್ಬೋದು, ಲಟ್ಟಿಸ್ಬೋದು, ಇದೇನು ಅಂಟ್ಕೊಳ್ಳಲ್ರಿ ನೋಡಿ. ಇಲ್ಲಾಂದ್ರೆ ಏನು ಮಾಡಿರಿ, ಡೈರೆಕ್ಟಾಗಿಯೇ ನೀವು ಇದನ್ನು ಗ್ಯಾಸ್ ಕಟ್ಟಿ ಮೇಲೇ ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿ. ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ನೀವು ಇದನ್ನು ಏನು ಮಾಡಬೇಕು, ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿ. ಏನು ಹಿಟ್ಟು ಹಚ್ಚಬೇಡ್ರಿ, ಎಣ್ಣೆನೂ ಹಚ್ಚಬೇಡ್ರಿ. ಅಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿನೇ ಹಿಟ್ಟನ್ನು ಕಲಸಿರ್ತೀವಲ್ಲ, ಅಂಟುಕೊಳ್ಳೋದಿಲ್ಲ ನೋಡಿ. ದಂಡಿಯನ್ನು ಏನು ಮಾಡಿರಿ, ಆದಷ್ಟು ತೆಳುವು ಮಾಡ್ಕೊಂಡು ತೊಗೋರಿ ನೋಡಿ. ನಾನು ನಿಮಗೆ ತೋರಿಸ್ತೀನಿ, ನಾನು ಎಷ್ಟು ತೆಳುವಾಗಿನೂ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ. ಈ ರೀತಿ ನಿಮಗೆ ಎಲ್ಲರಿಗೂ ಇಷ್ಟು ದೊಡ್ಡದು ಲಟ್ಸಕ್ಕೆ ಬರೋದಿಲ್ಲ. ಈಗ ಸ್ಟಾರ್ಟಿಂಗ್ ಒಬ್ಬೊಬ್ಬರಿಗೆ ಚಪಾತಿ ಮಾಡೋರಿಗೆ ಅದು ಇಷ್ಟು ದೊಡ್ಡ ಲಟ್ಸಕ್ಕೆ ಬರಲ್ಲ, ಅವ್ರು ಈಗ ಕಲಿಯೋರಿಗೆ ಅದು ನೋಡಿ. ಇದರಲ್ಲಿ ಏನು ಮಾಡಿರಿ, ನೀವು ಹಿಟ್ಟಿನಲ್ಲಿ 2 ಭಾಗವಾಗಿ ಮಾಡಿಕೊಟ್ಟು ಸಣ್ಣನೇ 2 ಲಟ್ಟಿಸ್ಬಿಟ್ಟು ತೊಗೋರಿ ನೋಡಿ. ನಾನು ಒಂದನ್ನೇ ಲಟ್ಸಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗನ್ನು ತೆಳುವಾಗಿ ಎಲ್ಲ ಕಡೆ ಏನು ಮಾಡೋಣ ರೀ, ಸ್ಪ್ರೆಡ್ ಮಾಡೋಣ ರೀ
ನೋಡಿ, ತುಂಬ ದಪ್ಪಾಗಿ ಹಚ್ಚಬೇಡ್ರಿ ಸ್ಟಫಿಂಗ್, ಅಷ್ಟಷ್ಟೇ ತೆಳುವಾಗಿನೇ ಹಚ್ಚಿರಿ. ಚಮಚದಿಂದ ಇಲ್ಲಾಂದರೆ ಏನು ಮಾಡಿರಿ, ನೀಟಾಗಿ ಸ್ಪ್ರೆಡ್ ಮಾಡಿರಿ. ನೋಡಿ, ನಾನು 3 ಮೀಡಿಯಮ್ ಸೈಜದ ಆಲೂಗಡ್ಡೆ ಸ್ಟಫಿಂಗ್, ಎಷ್ಟು ದೊಡ್ಡ ಉಳ್ಳಿಗೆ ಅಷ್ಟು ಬೇಕಾಗ್ತದೆ ಅಂಥೇಳಿ 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೆ ನೋಡಿರಿ. ಈ ಪಾವ್ ಭಾಜಿ ಮಸಾಲದಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಸ್ಟಫಿಂಗ್. ನೋಡಿರಿ, ನೀಟಾಗಿ ಏನು ಮಾಡಿರಿ, ಎಲ್ಲ ಕಡೆ ದಂಡಿ ತನಕನೂ ಏನು ಮಾಡಿರಿ, ಈ ಸ್ಟಫಿಂಗನ್ನು ಸ್ಪ್ರೆಡ್ ಮಾಡ್ಕೊರಿ. ಇದನ್ನು ನೋಡಿ ತೆಳುವಾಗಿನೇ ಏನು ಮಾಡ್ಕೊಂಡಿದ್ದೀನಿ, ದಂಡಿ ತನಕನೂ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದ್ರಿ. ಈಗ ಇದನ್ನು ಏನು ಮಾಡೋಣ, ಕಟ್ ಮಾಡಿಬಿಟ್ಟು ತೊಗೊಂಡು ನೋಡಿರಿ, ಪಿಜ್ಜಾ ಕಟ್ರ್ ತೊಗೊಂಡಿದ್ದೀನಿ. ಇಲ್ಲ ನೀವು ಚಾಕುದಿಂದನೂ ಕಟ್ ಮಾಡ್ಕೊಬೋದು ನೋಡಿರಿ. ನೋಡಿ, ದಂಡಿ ಭಾಗವನ್ನು ಅಷ್ಟೇ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ನೋಡಿ, ಇಷ್ಟಷ್ಟೇ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಳ್ಳೋಣ. ನೋಡಿ, ತುಂಬ ದೊಡ್ಡ ಸೈಜದ್ದನ್ನು ಕಟ್ ಮಾಡಿಬಿಟ್ಟು ತೊಗೋಬೇಡ್ರಿ, ಅಷ್ಟು ಒಂದೇ ಅಳತೆ ಒಳಗೇ ಕಟ್ ಮಾಡಿಬಿಟ್ಟು ತೊಗೋರಿ. ನೋಡಿ, ಈಗ ಕಟ್ ಮಾಡಿಬಿಟ್ಟು ಈ ರೀತಿ ಸುತ್ತಿಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ನಾನು ನಿಮಗೆ ಸ್ಟಫಿಂಗ್ ತೋರಿಸ್ತೀನಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿರಿ. ನೋಡಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈಗಂತೂ ರಜೆ ಅದ, ಮಕ್ಕಳು ಮನೆಯಲ್ಲಿರ್ತಾರೆ, ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ಅವ್ರಿಗೆ. ನೀವು ದಿನ ಒಂದು ವೆರೈಟಿ ಮಾಡ್ರು, ಅವ್ರು ದಿನ ಒಂದು ಹೊಸದನ್ನೇ ಬಿಡ್ತಾರೆ. ಈ ರೀತಿ ಮನೆಯಲ್ಲಿನೇ ಮಾಡಿಕೊಡ್ರಿ, ತುಂಬ ಟೇಸ್ಟ್. ಹೊರಗಡೆ ಹೋಗಿ ಪಕೋಡ, ಬಜ್ಜಿ, ಸಮೋಸ ತಿನ್ನೋದಕ್ಕಿಂತ ಈ ರೀತಿ ನೀವು ಖಂಡಿತನೇ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಅಷ್ಟೇ ಇಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿ. ನೋಡಿ, ನಾನು 3 ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಉಳಿದಿದ್ದನ್ನು ಏನು ಮಾಡ್ಕೊತೀನಿ, ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ. ನೋಡಿ, ಎಲ್ಲನೂ ಒಮ್ಮೆಲೆ ರೆಡಿ ಮಾಡ್ಕೊತೀನಿ. ನೋಡಿ, ಈ ರೀತಿ ಕೈಯಿಂದನೇ ನೋಡಿರಿ, ಇಷ್ಟು ಸ್ವಲ್ಪ ಅದನ್ನು ನೋಡಿ ಒತ್ತಿಬಿಟ್ಟು ದೊಡ್ಡದು ಮಾಡ್ರೆ ನಡೀತದೆ, ಅಥವಾ ಸ್ವಲ್ಪ ಹಿಟ್ಟು ಹಚ್ಚಿ ನೀವು ಲಟ್ಟಿಸ್ಕೊಂಡ್ರೂ ನಡೀತದೆ ನೋಡಿರಿ. ಇಲ್ಲ ಕೈಯಿಂದನೇ ನೋಡಿ ಈ ರೀತಿ ಒತ್ತಿಬಿಟ್ಟು ದೊಡ್ಡದು ಮಾಡ್ಬೋದು ನೋಡಿರಿ ಆರಾಮ್ಸೆ. ನೋಡಿ, ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಸ್ಟಫಿಂಗು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ನೋಡಿರಿ. ನೋಡಿ, ಇದನ್ನು ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ಅಥವಾ ಶಾಲೋ ಫ್ರೈನೂ ಮಾಡ್ಕೋಬೋದು, ನಡೀತದೆ ನೋಡಿರಿ. ನಾನೇನು ಮಾಡಾಕಿದ್ದೀನಿ, ಒಂದು 5 ಚಮಚ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳಕಿದ್ದೀನಿ ನೋಡಿರಿ. ಇವನ್ನ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಶಾಲೋ ಫ್ರೈನೂ ಮಾಡ್ಬೋದು, ಡೀಪ್ ಫ್ರೈನೂ ಮಾಡ್ಬೋದು. ಆ ಸ್ಲರಿ ಏನು ರೆಡಿ ಮಾಡ್ಕೊಂಡಿವಲ್ಲ, ಸ್ಲರಿದಿಂದ ಏನಾಗ್ತೈತಿ, ಎಕ್ಸ್ಟ್ರಾ ಕ್ರಿಸ್ಪಿ ಆಗ್ತಾವ್ರಿ, ಟೇಸ್ಟು ಚೆನ್ನಾಗಿ ಬರ್ತದೆ. ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ನಿಮಗೆ ಹಾಗೇನೂ ಶಾಲೋ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ಎಣ್ಣೆನೂ ಕೈಲಕ್ಕೆ ಇಟ್ಟಿದ್ದೆ ನೋಡಿ, ಎಣ್ಣೆನೂ ಚೆನ್ನಾಗಿ ನೋಡಿರಿ ಈ ರೀತಿ ಲೈಟಾಗಿ ಕೋಟ್ ಆಗ್ತೈತೆ ಅಷ್ಟೇ ಅದ್ರ ಮೇಲೆ. ನೋಡಿ, ಆಲ್ರೆಡಿ ಒಂದು 5 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಪ್ಯಾನ್ದಲ್ಲಿ ಎಣ್ಣೆನೂ ಕೈಲಿಕ್ಕಿಟ್ಟಿದ್ದೆ, ಎಣ್ಣೆನೂ ಚೆನ್ನಾಗಿ ಕಾಯ್ತದೆ ನೋಡಿ. 2 ರೀತಿ ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಅಥವಾ ಯಾವ್ದು ಈಸಿ ಅನ್ನಿಸ್ತದಲ್ಲ, ನೀವು ಅದನ್ನು ಮಾಡಿ ನೋಡಿರಿ. ಈ ರೀತಿ ಸ್ಲರಿ ಒಳಗೆ ಡಿಪ್ ಮಾಡಿ ನೀವು ಶಾಲೋ ಫ್ರೈ, ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಟೈಮ್ದವರೆಗೂ ಅಥವಾ ಏನಾಗಿರ್ತದೆ ಅಂದರೆ ಇವು ಕ್ರಿಸ್ಪಿಯಾಗಿಯೇ ಉಳಿತಾವೆ ನೋಡಿರಿ. ನೀವು ಬರೀ ಗೋಧಿ ಹಿಟ್ಲೇ ಮಾಡ್ಕೊಂಡಿದ್ರೆ ನೋಡಿ, 4 ಸ್ಪೂನಂತೂ ಹಾಕಬೇಕು. ಇಲ್ಲಾಂದ್ರೂ ನೀವು 4 ರಿಂದ 5 ಸ್ಪೂನ್ ಆಗಷ್ಟೇ ಚಿರೋಟಿ ರವೆನ ಹಾಕಿನಾದ್ರಿ, ಅವಾಗ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ನೋಡಿ, ಈ ರೀತಿ ಲೈಟ್ ಕೆಂಪಾಗೋವರೆಗೂ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ನೋಡಿರಿ, ಎಷ್ಟು ನೋಡೋಕ್ಕೂ ಎಷ್ಟು ಮಸ್ತ್ ಕಾಣಕತ್ತವೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರ್ತದೆ ನೋಡಿರಿ. ಈಗ ನೋಡಿ, ಇದನ್ನು ಸ್ಲರಿ ಬೇಡ ಅಂದರೆ ನೀವು ಹಾಗೇ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳ್ರಿ, ನಡೀತದೆ. ಇಲ್ಲ ಇದು ಯಾವುದೂ ಬೇಡ, ಇದು ತುಂಬ ಎಣ್ಣೆ ಹತ್ತದ ಅಂದರೆ ನೀವು ಇನ್ನೊಂದು ಸ್ವಲ್ಪ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಬಿಟ್ಟು ಪರಾಟ ಥರ ಬೇಯಿಸ್ಬಿಟ್ಟು ತಿನ್ನಿರಿ, ಅದೂ ನಡೀತದೆ ನೋಡಿ. ನೀವು 3 ಥರನೂ ಮಾಡ್ಕೋಬೋದು. ಇದ್ರೆ ಶಾಲೋ ಫ್ರೈ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು. ಇಲ್ಲ ಎಲ್ಲ ಎಣ್ಣೆ ಜಾಸ್ತಿ ಇರ್ತದೆ ಅಂದರೆ ನೀವು ಪರಾಟ ಥರ ಲೇಯರ್ ಆಗ್ತದೆ, ಹಿಟ್ಟು ಹಚ್ಚಿ ಬೇಯಿಸ್ಬಿಟ್ಟು ನೋಡಿ. ಇದರದಿಂದ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ. ನಾನು 2 ಥರ ನಿಮಗೇನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. ಅದನ್ನು ನೋಡಿ, ಅದನ್ನು ಎಷ್ಟು ಕ್ರಿಸ್ಪಿಯಾಗಿಯೇ ಬಂದಾವೆ ನೋಡಿ. ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸಾಸ್ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಮಯೋನೀಸ್ ಜೊತೆನೂ ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಇದಕ್ಕೆ ಏನು ಹೆಸರು ಇಡ್ತೀರತ್ತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಾನಂತೂ ಇದನ್ನು ರೌಂಡ್ ಸಮೋಸ ಅಂತ ರೌಂಡ್ ಪಾವ್ ಭಾಜಿ ಸಮೋಸ ಅಂತಲೂ ಹೆಸರಿಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.